ಹಾಯ್ ಎಲ್ರಿಗೆ ನಮಸ್ಕಾರ ರೀ. ಎಂತ ವಿನ್ ಗುರು, ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದಿದ್ದು ಹ್ಯಾಟ್ರಿಕ್ ಔಟ್ ಆಫ್ ಹ್ಯಾಟ್ರಿಕ್. 3 ಮ್ಯಾಚ್ನ 3-3 ಹೊಡೆದ್ವಿ. ನಮ್ಮನ್ನು ಸೋಲಿಸುವರು ಯಾರು ಇಲ್ಲ. ಎಸ್, ನಮ್ಮ ಆರ್ ಸಿ ಬಿ WP ಒಳಗೆ 3 ಮ್ಯಾಚ್ ಆಡಿ 3 ಮ್ಯಾಚು ಗೆದ್ದರು. ಸೊ ಇವತ್ತು ಜಿಜಿದವ್ರ ಮ್ಯಾಲೆ ಗೆದ್ದಿದ್ದಂತೂ ಮೆಮೊರೇಬಲ್ ಆಗಿ ಇರ್ತೈತೆ ಅಂತ ಹೇಳ್ಬೇಕು. ಸ್ಪೆಷಲಿ ಫಾರ್ ದೋಸ್ ಕಾಮೆಂಟ್ರ ಒಂದು ಸ್ವಲ್ಪ ಹೇಳತ್ತಿದ್ರು ಕಾಮೆಂಟೇಟರ್ಸ್ಗಳು. ಆರ್ ಸಿ ಬಿ ಒಳಗೆ ಓಪನರ್ ಸ್ಮೃತಿ ಮಂದನ, ಗ್ರೇಸರ್ಸ್ ಅಂದ್ಬಿಟ್ರೆ ಟೀಮ್ನಾಗ ಏನೂ ಇಲ್ಲತ್ತಿದ್ರು. ಸೊ ದೇ ಡಿಡ್ ಇಟ್. ಅವ್ರು ಬರೋಬ್ಬರಿ ತೋರಿಸಿರಿ. ಇವತ್ತು ನಮ್ಮ ರಾಧಾ ಯಾದವ್ ಅವರು, ರಾಧಾ ಹಾಕೋರು ಮತ್ತು ರಿಚಾ ಹಾಕೋರು ಹಾಕಿ ಬಡ್ದ್ರೆ ಕಾಮೆಂಟೇಟರ್ಗೆ ಬಾಯ ಸುಮ್ಮಗಪ್ಪ ಇವತ್ತು. ಸ್ಪೆಷಲ್ ನನಗೆ ಅದು ಹೆವಿ ಅಂದ್ರೆ ಹೆವಿ ಖುಷಿಯಾಗಿದ್ದು. ಕಾಮೆಂಟೇಟರ್ಗೆ ಬಾಯಿ ಮುಚ್ಚಿದ್ದು ಇವತ್ತು. ಸೊ ನಮ್ಮ ಕನ್ನಡ ಕಾಮೆಂಟೇಟರ್ಸ್ ಅದು ಇದ್ದರು. ಎಲ್ಲ ಮುಗೀತು. ಸ್ಮೃತಿ ಮಂದನ, ಗ್ರೇಸರ್ಸ್ಗೆಲ್ಲ ಏನೂ ಇಲ್ಲ ಈ ಟೀಮ್ನಾಗ. ಮತ್ತು ಓಪನರ್ಸ್ಗಳು ಚಲೋ ಆಡ್ರಿ. ಅಟ್ಟೆ ಹೆವಿ ಡಿಪೆಂಡೆಂಟ್ ಅಂದ್ರೆ ಬರೋಬ್ಬರಿ ತೋರಿಸಿದ್ರು ಇವತ್ತು. ಓಕೆ, ಇವತ್ತು ಟಾಸ್ ಗೆದ್ದಿದ್ದು ಗುಜರಾತ್ ಜೆಂಟ್ಸ್ ಆದ್ರೆ. ಗುಜರಾತ್ ಜೆಂಟ್ಸ್ ಅವರು ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ, ನಮಗೆ ಡ್ಯೂ ಬರ್ತೈತಿ ಹಂಗೆಲ್ಲ ಹೇಳಿದ್ರು. ಓಕೆ ಅಂತ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬಂದರು. ಬ್ಯಾಟಿಂಗ್ ಬಂದ ಕೂಡಲೇ ಏನಾಯ್ತು, ನಮ್ಮ ಗ್ರೇಸರ್ಸು ಮತ್ತು ನಮ್ಮ ಸ್ಮೃತಿ ಮಂದನ್ ಅವ್ರು ಬಂದರು. 1 ಓವರ್ನಾಗ 23 ರನ್ ಬಂದು. ನಮ್ಮ ರೇಣುಕಾಕೋರು ಏನದು ಬಾಲಿಗೆ ಹೋಗಿನ್ಕಿ ಬರೇ ಲೆಗ್ ಸೈಡು, ಬರೇ ವೈಡು, ಬರೇ 4 ಏನೂ ಇರ್ಲಾರ್ದೆ 22 ರನ್ ಕೊಡ್ಲತ್ತಾರ. ನಮಗೇನು ರೀ, ನಮ್ಮ ಚಲೋ. ಮತ್ತು ನಮ್ಗೆ ಅದಕ್ಕೆ ಸಿಕ್ಕಿದ್ದು ಚಲೋ ಆತತಿ. ಹಂಗೆ ನಮ್ಮ ಗ್ರೇಸರ್ಸ ಮತ್ತು ಸ್ಮೃತಿ ಮಂದನವ್ರು ಬಡಿದ್ರು. ಈ ಪರಿ ಬಡಿದ್ರು ಹೇಳ್ತೀನಿ. ಆ 11ದಾಗ ಏನು ಈ ರೇಣುಕಾ ಸಿಂಗ್ ಠಾಕೂರ್ ಅವ್ರು ಓವರ್ನ 6 ಇಲ್ಲ 4 ಬೌಂಡ್ರಿ ಹೊಡ್ಕೊಂಡ್ರು. ನೆಕ್ಸ್ಟ್ ಇನ್ನೇನು ಹೊಡಿಬೇಕು, ಇನ್ನೊಂದು ಸ್ವಲ್ಪ ಎಲ್ಲ ಅಗ್ರೆಸಿವ್ ಆಗಿ ಆಡ್ಬೇಕು ಅನ್ನೋ ಟೈಮಿಗೆ ವಿಕೆಟ್ ಬಿದ್ದೈತೆ. ನಮ್ಮ ಇವರು ಕಾಶ್ವಿ ಗೌತಮ್ ಅವ್ರು ಬಂದ ಗ್ರೇಸರ್ಸ್ ಅವ್ರು ವಿಕೆಟ್ ತೆಗಿತಾರೆ. ಸೊ ಅದು ವಿಕೆಟ್ ಐತಿಲ್ಲ ಅದು ಗೊತ್ತಿಲ್ಲ. ಅದು ಥರ್ಡ್ ಅಂಪೈರ್ ಬಂದು ಅಂಪೈರ್ ಸ್ಕಾಟ್ ಕೊಟ್ಟರು. ಅದನ್ನ ಔಟ್ ಅಂತ ಕನ್ಸಿಡರ್ ಮಾಡ್ಬೇಕು, ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಅವ್ರದಾಗಿಂದ ಬಂದು ಇನ್ನೇನು ಬರುತ್ತೆ ನೋಡ, ಅಲ್ಲಿಗೆ ಆಟದ ಗತಿ ಎಲ್ಲ ಪೂರ ಸ್ಲೋ ಆಗತ್ತೆ ಅಂತ ಹೇಳ್ಬೇಕು. ಎದಕ್ಕಾರ ಗ್ರೇಸರ್ಸ್ ಔಟಾಗಿಂದ ನಮ್ಗೆ ಗ್ರೇಸರ್ಸ್ ಅಗದಿ ಪವರ್ ಪ್ಲೇದ ಅಟ್ಯಾಕ್ ಮಾಡಿ ಆಡೋರು. ಸೊ ಅವರು ಪಟ ಹೊಡ್ಯಕ್ಕೆ ಹೋಗಿ ಔಟ್ ಆದರು. ಆಟ ಮುಗಿತು ಅಲ್ಲಿಗೆ ಅರ್ಧ ಅತ್ತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದ್ರೆ ಅಭಿ ಪಿಕ್ಚರ್ ಬಾಕಿ ಐತೇಳಿ ಇವ್ರು ದಯಾನಂದ್ ಹೇಮಲತ್ ಅವ್ರನ್ನ ಎದಕ್ಕೆ ಕರ್ಕೊಂಡಾರೋ ಶ್ರೀರ್ ಹೆಸರು ನನಗಂತೂ ಗೊತ್ತಿಲ್ಲ. ಅವ್ರು ಏನು ಮಾಡ್ಲತ್ತಾರೋ ಅದು ಗೊತ್ತಿಲ್ಲ. ಬರ್ತಾರೋ ಔಟ್ ಹಾಕೋರು. ಸೊ ಅವ್ರನ್ನ ಈ ಟೀಮಿಂದ ಮುಂದಿನ ಮ್ಯಾಚ್ ಬಿಡೋದು ಭಾಳ ಚಲೋ ಅಂತ ನಾ ಅನ್ಕೋತೀನಿ. ಓಕೆ, ಅವ್ರದಾಗಿನ ಬರ್ತಾರೆ ನಮ್ಮ ಗೌತಮಿ ನಾಯಕ್. ಅವರು ಒಂದು ಸ್ವಲ್ಪ ಚಲೋ ಆಡಿರ್ತಾರೆ. ಗೌತಮಿ ನಾಯಕ 1-2 ಬೌಂಡ್ರಿ ಎಲ್ಲ ಹೊಡೆದ್ರು. ಇನ್ನು ಅವ್ರದ್ದು ಔಟಾಗಿಂದ ಇನ್ನೊಬ್ರು ಬರ್ತಾರೆ. ಯಾರಂದ್ರೆ ನಮ್ಮ ರಾಧಾ ಹಾಕೋರು, ರಾಧಾ ಯಾದವ್ ಅವರು. ಇವ್ರನ್ನ ಪಕ್ಕಾ ಬೌಲರ್. ಇವ್ರು ಬ್ಯಾಟಿಂಗ್ ಆಡ್ಲಿಕ್ಕೆ ಬರಲ್ಲತ್ತಮ್ಮ. ಇವ್ರು ಬ್ಯಾಟಿಂಗ್ ಆಡಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಬ್ಯಾಟಿಂಗ್ ಆಡ್ಲಿಕ್ಕೆ ಅದು ಬರ್ಲಾಕಿಲ್ಲ. ಲಘುಟ ಊಟಕ್ಕಾರ್ತ ಅಂದ್ರೆ ಏನದು ಬ್ಯಾಟಿಂಗ್ ಇವ್ರದು. ಎಷ್ಟು ಹೊಡಿಬೇಕು ರನ್ನ, 66 ರನ್ ಹೊಡೆದ 47 ಬಾಲಿಗೆ. ಬ್ಯಾಟ್ಸ್ಮನ್ಗಳ ಪಿಚ್ ಅಂಟಿರ್ಲಕ್ಕಾಗಿಲ್ಲ ಅಂಥ ಬ್ಯಾಟಿಂಗ್ ಒಳಗೆ, ಅಂಥ ಟೈಮ್ ಒಳಗೆ ನಮ್ಮ ರಾಧಾಕ್ ಅವ್ರು 66 ರನ್ ಹೊಡಿಯೋನ್ಕಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಮ್ಮ ರಾಧಾ ಯಾದವ್ರಿಂತ. ಅವ್ರದಾಗಿ ನೆಕ್ಸ್ಟ್ ರಿಚಾ ಘೋಷ್ ಅವರು ಈ ರಾಧಾ ಯಾದವ್ರಿಗೆ ಬರೋಬ್ಬರಿ ಸಾಥ್ ಕೊಟ್ಟಿರ್ತ ಹೇಳ್ಬೇಕು. ಇವರು ಬಂದಿದ್ದು ಪವರ್ ಪ್ಲೇದಾಗ ಬಂದರು. ಬರೋಬ್ಬರಿ 100+ ಪಾರ್ಟ್ನರ್ಶಿಪ್ ಹೊಡೆದಾರೆ ರಾಧಾ ಯಾದವ್ ಅಂಡ್ ರಿಚಾ ಘೋಷ್. ರಿಚಾ ಘೋಷ್ ನಿಮ್ಗೆ ಗೊತ್ತಿದ್ದಾಗ ಇವರು ಫಿನಿಷರ್. ಪವರ್ ಪ್ಲೇದಾಗ ಬಂದು ಕಾಯ್ಕೊಂಡಾಡಿ ಲಾಸ್ಟಿಗೆ ಬಡ್ದಾರ ಅಂದ್ರೆ ಇವ್ರ ಪೇಷನ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಹಂಗೆ ಇವ್ರು ಆಡಿದ್ದು ಏನೋ ಹಂಗಾಗ ನಮ್ಮ ಇವ್ರು ಮರೆಯಂಗಿಲ್ಲ ರೀ. ನಡೀನ್ ಡಿ ಕ್ಲಾರ್ಕ್ ಅವರು ಹೊಡೆದಿದ್ದು ಏನದು 12 ಬಾಲಿಗೆ 26 ರನ್, 216 ಸ್ಟ್ರೈಕ್ ರೇಟ್. ರಪ ಕೊಡ್ತಾನೆ ಇದ್ರು ಜಿಜಿದವ್ರಿಗೆ. ಒಂದು ಸ್ವಲ್ಪ ಆರಾಮ ಆಗಲಕ್ಕ ಬಿಟ್ಟಿಲ್ಲ ಇವ್ರನ್ನ. ಯಾರನ್ನೋ ಜಿಜಿದವ್ರನ್ನ ನಮ್ಮ ನಡೀನ್ ಡಿ ಕ್ಲಾರ್ಕ್ ಅವರು ಫಸ್ಟ್ನೇ ಮ್ಯಾಚ್ನ ಮುಂಬೈದವ್ರನ್ನ ಕಾಡಿದ್ರು. ಈಗ 3rd ಮ್ಯಾಚ್ನ ಬಂದು ಜಿಜಿದವ್ರನ್ನ ಕಾಡ್ಲತ್ತಾರ. ಒಟ್ಟು ನಮ್ಗೆ ಕಾಡೋದಂದ್ರೆ ಮಜಾ. ನಮ್ಮ ನಡೀನ್ ಡಿ ಕ್ಲಾರ್ಕ್ ಅವರು ಒಂದು ಬ್ಯಾಟಿಂಗ್ ಕೊಡಲಿಲ್ಲ, ಬಾಲಿಂಗ್ ಒಳಗೆ ಬಂದು ತಗೋತೀನಿ, ಬಾಲಿಂಗ್ ಇಲ್ಲ ಬ್ಯಾಟಿಂಗ್ ಒಳಗೆ ತಗೋತೀನಿ. ಸೊ ಇವತ್ತು ಎರಡದ್ರ ಫುಲ್ ಮೀಲ್ಸ್ ಮಾಡಿ ಹೋದ್ರು ನಮ್ಮ ನಡೀನ್ ಡಿ ಕ್ಲಾರ್ಕ್ ಅವರು. ಸೊ ನಮ್ಮ ಆರ್ ಸಿ ಬಿ ಎಲ್ಲ ಸೇರಿಸಿ ಇವರು 122 ಆಡ್ತಾರಲ್ಲ ಒಂದು ಟೀಮ್, ಹೋಗಿ 182 ಹೊಡಿತೈತಿ. ಸೊ ಈ 182 ಚೇಂಜ್ ಮಾಡಕ್ಕೆ ಬರ್ತಾರೆ ಗುಜರಾತ್ ಟೀಮ್ನಾಗ ನನಗೆ ಅಂಜಿಕಿತ್ತದಕ್ಕೆ ಸೋಪಿ ಡಿವಾನ್ ಬೇರೆದವ್ರು, ಮತ್ತು ಹಂಗೆ ಬೆತ್ ಮುನಿದವ್ರು, ಆ್ಯಶ್ ಗಾರ್ಡ್ನರ್ ಮತ್ತು ಏನೇನೋ ಮಂದಿ ಐತೆ ಅಂತ ಅನ್ಕೊಂಡ್ರೆ ಇಲ್ಲಿ ಯಾರೂ ನಡೀಲಿಲ್ಲ. ಎದಕ್ಕಾದ ಅದು ಎದುರಿಗಿರೋದು ನಮ್ಮ ಆರ್ ಸಿ ಬಿ. ಇಲ್ಲಿ ಅನ್ಕೊಂಡಿದ್ದೇನಪ್ಪ ಅಂದ್ರೆ ನಮ್ಮ ಲಾರೆನ್ ಬೆಲ್ ಅವರು ಸಖತ್ತಾಗಿ ಬಾಲಿಂಗ್ ಹಾಕಿರೋ. ನಮ್ಗೆ ಹೇಳ ಸಾಕಾಗತ್ತೆ. ಲಿನ್ಸೆ ಸ್ಮಿತ್ ಅವ್ರನ್ನ ಕರ್ಕೋಬ್ಯಾಡ್ರಿ ಅಂತ ಮನಿ ಮುಂತ್ರ ಬದಲಾತ್ನೆ. ನಮ್ಮ ಆರ್ ಸಿ ಬಿ ಮ್ಯಾನೇಜ್ ಮಾಡಿದ್ವಿ, ಏನೂ ಕೇಳಿಸ್ಕೊಳ್ಳಲ್ರು. ಎಕ್ಸ್ಟ್ರಾ ಎಡ್ಗೆ ಸ್ಪಿನ್ನರ್ ಬೇಡ ನಮಗೆ, ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕಾಗಿರ್ತ ಹೇಳ್ತೀನಿ, ಯಾರು ಕೇಳಿಸ್ಕೊಳ್ರು. ಸೊ ನೋಡಿ ಮುಂದಿನ ಮ್ಯಾಚಿಗೆ ಏನು ಮಾಡ್ತಾರ್ತೆ. ಇಲ್ಲಿ ಲಿನ್ಸೆ ಸ್ಮಿತ್ ಅವ್ರು ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ರೂ ಕರ್ಕೊಳ್ತಾರೆ.
ಅವ್ರ ಓರಿಗೆ 15 ರನ್ ಲೀಕ್ ಮಾಡ್ಲತ್ತಾರೋ. ಸೊ ಗೆಲ್ಲು ಮ್ಯಾಚ್ ಸೋಲು ಸಾಧ್ಯತೆ ಭಾಳ ಆಕವು ಮುಂದೆ, ಈಗೇನಾಗಿಲ್ಲ. ಸೊ ಅದಕ್ಕೆ ಏನು ಬಿಡ್ತಾರೆ ಯಾರು ಗೊತ್ತಿಲ್ಲ, ನೋಡು. ಆದರೆ ಇವತ್ತು ಇವು ನಮ್ಮ ಲಾರೆನ್ ಬೆಲ್ಲ 1ನೇ ಓವರ್ ಚಲೋ ಹೋಗಿತಾರೆ, 2ನೇ ಓವರ್ ಬೆತ್ ಮುನಿಯವ್ರು ಬಂದು ಅಟ್ಯಾಕ್ ಮಾಡ್ಲತ್ತಾರ, ಬರೀ ಸಿಕ್ಸಾಪುರ ಹೊಡ್ಲತ್ತಾರ. ಏನು ಚಾಲೂ ಮಾಡ್ತಾರೋ ಅವಾಗ ನಮ್ಮ ಇವ್ರು ಬರ್ತಾರೆ, ಶ್ರೇಯಾಂಕ ಪಟೇಲ್ ಅವ್ರು ಬರ್ತಾರೆ ನೋಡಿ, ಹೇಳ್ತೀನಿ. ಬೆತ್ ಮೋನಿಯವ್ರನ್ನ ಎಲ್ಲಿ ಬಿಡೋಗ್ಲಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸೋಬಿ ಡಿವಾನ್ ಅವ್ರು ನಮ್ಮ ಅನುನಿತ್ಯ ರೆಡ್ಡಿ ಕ್ವಾಟ್ ಆ್ಯಂಡ್ ಬೋಲ್ಡು ವಿನರ್ ರನ್ನಿಂಗ್ ಮಾಡ್ತಿರ್ತಾರೆ. ಅದೇ ಟೈಮ್ದಾಗ ಒಗದು ಬಾಲ್ ಉಗಿದ್ಕೊಳ್ಳೆ ಕ್ಯಾಚ್ ಹಿಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಅಂತ ಹೇಳ್ಬೇಕು ಆರ್ ಸಿ ಬಿ ಒಳಗೆ ನಮ್ಮ ಅರುಂಧತಿ ರೆಡ್ಡಿ ಅವರು. ಅದಕ್ಕಿಂತ ಆದಂಗಿದ್ದ ಕನಿಕ್ ಆಹುಜಾ ಅವರು, ಇವರು ನಮ್ಮ ಶ್ರೇಯಾಂಕ ಪಟೇಲ್ ಹಂಗೆ ಇಂಡಿಯನ್ ಟೀಮ್ನ ಅಶ್ವಿನ್ ಅವ್ರು ಹೆಂಗೆ ಎಡ್ಗೆ ಬ್ಯಾಟ್ರ್ ಪರನ್ ಹೆಂಗೆ ಅಶ್ವಿನ್ ಅವ್ರನ್ನ ಬಿಡ್ತಾರಲ್ಲ, ಸೊ ಅದೇ ಥರ ನಮ್ಮ ಆರ್ ಸಿ ಬಿಗೆ ಹಂಗೆ ಎಡ್ಗೆ ಬ್ಯಾಟ್ಸ್ಮನ್ ಬಂದರು ಶ್ರೇಯಾಂಕ ಪಟೇಲ್ ಅವ್ರು ಬಿಟ್ಬಿಡ್ತಾರೆ. ವಿಕೆಟ್ ತೆಗಿದ್ರು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅದಾರ್ಥ ಹೇಳ್ಬೇಕು. ಶ್ರೇಯಾಂಕ ಪಟೇಲ್ ಅವರು ಎಡ್ಗೆ ಬ್ಯಾಟ್ಸ್ಮನ್ ವಿಕೆಟ್ ತೆಗಿದ್ರಾಗ ಅವ್ರದ್ದಾಗಿಂದ ಜಾರ್ಜ್ ಬೇರಮ್ ಇವ್ರ ಮೇಲೆ ಭಾಳ ಎಕ್ಸ್ಪೆಕ್ಟೇಷನ್ ಚಲೋ ಆಡಲಿಲ್ಲ. ಆಶಾ ಗಡರ್ ಇವರು ಫೇಲ್ ಆದ್ರು ಇವತ್ತ. ಇವರು ನಮಗೆಲ್ಲ ಅಂಜಿಕೆ ತಂದಿಟ್ಟಿದ್ದು ಭಾರತೀಯ ಫುಲ್ ಮಲಿ ಆಡಿದ್ದು ಅಕ್ಕ 20 ಬಾಲಿಗೆ 39 ರನ್. ನಾ ಇಲ್ಲಿ ಗೆಲ್ಸೇ ಬಿಡ್ತಾ ಅಂತ ಮಾಡಿದ್ದೆ. ಸೊ ಲವ್ಗಟ್ ಬಂದು ನಮ್ಮ ಲಾರೆನ್ ಬೆಲ್ ಅವ್ರು ಬಂದು ವಿಕೆಟ್ ತೆಗೆದ್ರು. ಇಲ್ಲಕ್ಕ ನಮ್ಮ ಗತಿ ಏನಾಗೋದು. ಅವ್ರದಾಗಿಂದ ಕನಿಕಾ ಅದು ತನುಜಾ ಕನ್ವರ್ ಈ ಅಕ್ಕನ ಸ್ವಲ್ಪ ಅಂಜಿಕೆ ಹಾಕ್ಲತ್ತ. ಈ ಅಕ್ಕ ಹೊಡಿಟ್ಟಿಗೆ ಆಟ ನಮ್ಗೆ ಗೊತ್ತಾಗಿತ್ತಲ್ಲ, ಏನೂ ಇರಲಿಲ್ಲ. ಸೊ ಹೊಡೆದು ಏನೂ ಉಪಯೋಗಿಲ್ಲ ಅಂತೇಳಿ ಈ ಅಕ್ಕನು ಬಡ್ಲಕ್ಕೆ ಹೋಗಿ ಔಟ್ ಆದರು. ಉಳ್ಕಿದವ್ರು ಏನೈತಿ ಎಲ್ಲ ಡಕೌಟು 2 ರನ್. ಇಲ್ಲಿಂದ ಆಟ ಮುಗೀತು. ನಮ್ಮ ಆರ್ ಸಿ ಬಿ ಹ್ಯಾಟ್ರಿಕ್ ಹೊಡೆದಾಯ್ತು. ಸೊ ನಮ್ಮ ಆರ್ ಸಿ ಬಿ ನಾಗಲೋಟ ಹಿಂಗೆ ಮುಂದುವರಲಿ. ಹಂಗೆ ನಾಳೆ ಮ್ಯಾಚ್ ಏನು ಡೆಲ್ಲಿ ಮ್ಯಾಚ್ ಐತಿ. ಸೊ ಡೆಲ್ಲಿ ಮ್ಯಾಚ್ ಏನೇನಿಲ್ಲ ಯಾರ್ಯಾರು ಗೆಲ್ತಿರ್ತೆ ನಾಳೆ ವೀಡಿಯೋದಾಗ ತಿಳ್ಕೊಂಡು ಅದಕ್ಕೆ ವೀಡಿಯೋನ ಕೊನೆ ನೋಡ್ರಿ ನಾಳೆ ವೀಡಿಯೋದದ್ದು. ಓಕೆ, ಇಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ನೋಡ್ಸ್ಕೊಳ ಎಲ್ರಿಗೂ ನಮಸ್ಕಾರ.